ನೋಡಿ, ಟ್ರಿಗ್ನೋಮೆಟ್ರಿ ಯಾವುದೇ ಪ್ರಾಬ್ಲಮ್ ಮಾಡಬೇಕು ಅಂದರೆ ನಿಮಗೆ ಇದು ಬೇಸಿಕ್ಸು ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಎಕ್ಸ್ ಡ್ಯಾಶ್ ಈಸ್ ಕಾಲ್ಡ್ ಎಕ್ಸ್ ಆ್ಯಕ್ಸಿಸ್, ವೈ ಡ್ಯಾಶ್ ಈಸ್ ಕಾಲ್ಡ್ ವೈ ಆ್ಯಕ್ಸಿಸ್. ಓಕೆ, ಇದರಲ್ಲಿ ಎಕ್ಸ್ ಡ್ಯಾಶ್ ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್, ಇದು ಎಬೋವ್, ಇದನ್ನು ರೈಟ್ ಸೈಡ್ ಅನ್ನಬಾರ್ದು, ಇದನ್ನು ಲೆಫ್ಟ್ ಸೈಡ್ ಅನ್ನಬಾರ್ದು. ಇದು ರೈಟ್ ಸೈಡ್ ಪಾಸಿಟಿವ್, ಲೆಫ್ಟ್ side negative, above positive, below negative. Here 0 degree, here 90 degree, or pi by 2, pi radian by 2, 180 degree straight line, pi radian, 270 degree, 3 pi by 2, here 2 pi or 360 degree. Okay, ಇದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ನೋಡಿ ಎಷ್ಟೊಂದು ರಿಸಲ್ಟ್ಸ್ ಇರೋಡೆ ಇರುತ್ತೆ. ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್, ರೈಟ್, ಲೆಫ್ಟ್, ಎಬೋವ್, ಬಿಲೋ, ಪಾಸಿಟಿವ್, ನೆಗೆಟಿವ್. ಓಕೆ, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ನಾವು ಕ್ವಾಡ್ರೆಂಟ್ ಅಂತ ಯಾಕೆ ಕರಿತೀವಿ? ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಆರ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. X-axis and Y-axis are mutually perpendicular to each other, which are divided into 4 equal parts. 1, 2, 3, 4. ಕ್ವಾಡ್ರೆಂಟ್ ಅಂದರೆ 4 ಭಾಗ ಈಕ್ವಲ್ ಆಗಿರುತ್ತೆ. ಈಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಒಂದು ಪಾಯಿಂಟನ್ನು ತೊಗೊಂಡ್ರೆ P, XY ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್? ಎ ಡಿಸ್ಟೆನ್ಸ್ ಫ್ರಮ್ ವೈ ಆ್ಯಕ್ಸ್ ಟು ದಿಸ್ ಪಾಯಿಂಟ್. ಈ ವೈ ಆ್ಯಕ್ಸಿಂದ ಈ ಪಾಯಿಂಟ್ಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಎಕ್ಸ್ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ವೈ? ಎ ಡಿಸ್ಟೆನ್ಸ್ ಫ್ರಮ್ ವೈ ಆ್ಯಕ್ಸ್ ಟು ದಿಸ್ ಪಾಯಿಂಟ್ ಅಂದರೆ ಇದು ಎಬೋವ್ ಆಯಿತು, ಇದು ಪಾಸಿಟಿವ್, ಇದು ರೈಟ್ ಸೈಡ್ ಆಯಿತು, ಇದು ಪಾಸಿಟಿವ್. ಆ ಬೇಸ್ ಮೇಲೆ ಇದನ್ನು ಪ್ಲಸ್ ಅಂತ ಬರಿತೀವಿ. ಸುಮ್ಮನೆ ಪ್ಲಸ್ ಅಂತ ಬರೆಯೋಕ್ಕೆ ಬರಲ್ಲ. ಇದು ಎಬೋವ್ ಎಕ್ಸ್, ಇದು ವೈ ಪ್ಲಸ್ ಎಕ್ಸು ಪಾಸಿಟಿವ್, ಅದಕ್ಕೋಸ್ಕರ ಪ್ಲಸ್ ಅಂತ ಬರಿತೀವಿ. ಅದೇ ಥರ ಇದೇ ಡಿಸ್ಟೆನ್ಸಲ್ಲಿ ಇಲ್ಲೊಂದು ಪಾಯಿಂಟ್ ತೊಗೊಂಡ್ರೆ ನಾನು ಸಪೋಸ್ ಎಕ್ಸ್ ವೈ ಎ ಬರೆದಿದ್ದೆ ಅಂದ್ಕೊಳ್ಳಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಈ ಡಿಸ್ಟೆನ್ಸ್ ಏನಾಯಿತು? ಈ ವೈ ಎಕ್ಸಿಂದ ಈ ಪಾಯಿಂಟ್ಗೆ ಇರ್ತಕ್ಕಂಥ ಲೆಫ್ಟ್ ಸೈಡ್ ಆಗಿರೋದ್ರಿಂದ ಇದೇನಾಯಿತು? -x ಆಯಿತು. ಈಗ ವಾಟ್ ಇಸ್ ದ ಮೀನಿಂಗ್ ಆಫ್ ವೈ? ಡಿಸ್ಟೆನ್ಸ್ ಫ್ರಮ್ x ಟು ದಿಸ್ ಪಾಯಿಂಟ್ ಎಬೋವ್ ಆಯ್ತು. ನೋಡಿ, ಎಬೋವ್ ಆಯಿತು, ಪಾಸಿಟಿವ್. ಇದು ಲೆಫ್ಟ್ ಸೈಡ್ ನೆಗೆಟಿವ್, ಅದಕ್ಕೋಸ್ಕರ ಪ್ಲಸ್ ಅಂತ ಬರಿತೀವಿ. ಸುಮ್ಮನೆ ಎಷ್ಟೋ ಜನಕ್ಕೆ ಸುಮ್ಮನೆ ಪ್ಲಸ್ ಅಂತ ಬರಿತೀವಿ. ಸುಮ್ಮನೆ ಪ್ಲಸ್ಸು ಮೈನಸ್ ಅಂತ ಬರೆಯೋಕ್ಕೆ ಬರಲ್ಲ. ಈಗೇನು ಇಲ್ಲೊಂದು ಪಾಯಿಂಟನ್ನು ತೊಗೊತೇನೆ, ಎಕ್ಸ್ ವೈ ಅಂತಲೇ ಬರೀತೇನೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್? ಡಿಸ್ಟೆನ್ಸ್ ಫ್ರಮ್ ವೈ ಆ್ಯಕ್ಸ್ ಟು ದಿಸ್ ಪಾಯಿಂಟ್ ಲೆಫ್ಟ್ ಸೈಡ್, ಅದಕ್ಕೋಸ್ಕರ -x. ವಾಟ್ ಇಸ್ ದ ಮೀನಿಂಗ್ ಆಫ್ ವೈ? ಡಿಸ್ಟೆನ್ಸ್ ಫ್ರಮ್ ವೈ ಆ್ಯಕ್ಸ್ ಟು ದಿಸ್ ಪಾಯಿಂಟ್ ಬಿಲೋ, ಅದಕ್ಕೋಸ್ಕರ ಇದು ಮೈನಸ್ ಆಯಿತು, ಇದು ಮೈನಸ್ ಆಯಿತು, ಇದು ಮೈನಸ್ ಆಯಿತು. ಥರ್ಡ್ ಕ್ವಾಡ್ರೆಂಟಲ್ಲಿ ಮೈನಸ್. ಈಗ ಗೊತ್ತಾಯ್ತಲ್ಲ ಯಾವ ಬೇಸ್ ಮೇಲೆ ಮೈನಸ್ ಬರಿತೀವಿ ಅಂತ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಗೈನ್ ಇಲ್ಲೊಂದು ಪಾಯಿಂಟ್ ತಗೊಂತೇನೆ, ನಾನು ಎಕ್ಸ್ ವೈ ಅಂತಲೇ ಬರಿತೇನೆ. ಯಾವ ಪಾಸಿಟಿವ್ ಆಗುತ್ತೆ, ಯಾವ್ದು ನೆಗೆಟಿವ್ ಆಗುತ್ತೆ ನಿಮ್ಗೆ ಆಲ್ರೆಡಿ ಇಲ್ಲಿ ಐಡಿಯಾ ಬಂದಿರುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್? ಡಿಸ್ಟೆನ್ಸ್ ಫ್ರಮ್ ವೈ ಆ್ಯಕ್ಸ್ ಟು ದಿಸ್ ಪಾಯಿಂಟ್ ರೈಟ್ ಸೈಡ್, ಅದಕ್ಕೋಸ್ಕರ ಇದು ಪ್ಲಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ವೈ? ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಟು ದಿಸ್ ಪಾಯಿಂಟ್, ಇದು ಬಿಲೋ ಆಗಿರೋದ್ರಿಂದ ಇದು ಮೈನಸ್ ಆಯಿತು, ನೆಗೆಟಿವ್ ಆಯಿತು, ಅಲ್ಲಿಗೆ ಪ್ಲಸ್ ಮೈನಸ್ ಅಂತ ಬರೆದಿದ್ದೀವಿ. ಇದನ್ನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಪಾಸಿಟಿವ್, ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ನೆಗೆಟಿವ್. ಇಷ್ಟು ರಿಸಲ್ಟ್ಸು ಚೆನ್ನಾಗಿ ಗೊತ್ತಿರಬೇಕು. ಅಟ್ ದ ಸೇಮ್ ಟೈಮ್ AST's ರೂಲ್, ಫಸ್ಟ್ ಕ್ವಾಡ್ರೆಂಟಲ್ಲಿ ಎ, ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್. ಎಸ್, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಸ್ ಬರೆದಿದ್ದೀವಿ. ಸೈನ್ ತೀಟಾ ಮತ್ತು ಕೊಸಿಕೆಂಟ್ ತೀಟಾ ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟಲ್ಲಿ ಟಿ ಅಂದರೆ ಟ್ಯಾನ್ ತೀಟಾ ಮತ್ತು ಕಾಟ್ ತೀಟಾ ಪಾಸಿಟಿವ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಸಿ, ಕಾಸ್ ತೀಟಾ ಸೀಕೆಂಟ್ ತೀಟಾ ಆರ್ ಪಾಸಿಟಿವ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ರೆಸಿಪ್ರೋಕಲ್ಸ್ ಬಗ್ಗೆ. ಓಕೆ, ನಾನು ಟೈಟ್ಲ್ ಏನು ಕೊಟ್ಟಿದ್ದೀನಿ ಅಂದರೆ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಟೈಟ್ಲ್ ಕೊಟ್ಟು ರೆಸಿಪ್ರೋಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಯಾಕೆಂದರೆ ಇದಕ್ಕೆ ಸೈನ್ಸ್ ಬಗ್ಗೆ ಹೇಳಬೇಕು ಅಂದರೆ ರೆಸಿಪ್ರೋಕಲ್ಸ್ ಬೇಕು, ಅದಕ್ಕೋಸ್ಕರ ಇದು ಸೆಕೆಂಡ್ ವಿಡಿಯೋ. ಅಲ್ಲಿ ಫಸ್ಟ್ ವಿಡಿಯೋದಲ್ಲಿ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಹಾಕಿ ರೆಸಿಪ್ರೋಕಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಸೈನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಓಕೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್. ಸೈನ್ ಪಾಸಿಟಿವ್, ಕೊಸಿಕೆಂಟ್ ಪಾಸಿಟಿವ್, ಕಾಸ್ ತೀಟಾ ಪಾಸಿಟಿವ್ ಅಂದರೆ ಎಲ್ಲ ಗ್ರೇಟರ್ ದ್ಯಾನ್ 0. ಸೀಕೆಂಟ್ ತೀಟಾ ಪಾಸಿಟಿವ್, ಟ್ಯಾನ್ ತೀಟಾ ಪಾಸಿಟಿವ್, ಕಾಟ್ ತೀಟಾ ಪಾಸಿಟಿವ್, ಆಲ್ ಆರ್ ಪಾಸಿಟಿವ್. ಓಕೆ, ಆಲ್ ಆರ್ ಗ್ರೇಟರ್ ದ್ಯಾನ್ 0, ಆಲ್ ಆರ್
ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಗ್ರೇಟರ್ ದ್ಯಾನ್ 0 ಅಂದರೆ ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್, ಗ್ರೇಟರ್ ದ್ಯಾನ್ 0 ಅಂದರೆ ಗೊತ್ತಾಗುತ್ತಲ್ಲ ಸ್ಟ್ರೈಟ್ ಲೈನ್, ಇದು ಪ್ಲಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಏರ್ 0, ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೆ ರೈಟ್ ಸೈಡ್ ಪಾಸಿಟಿವ್ ವ್ಯಾಲ್ಯೂ, ಎಕ್ಸ್ ಲೆಸ್ ದ್ಯಾನ್ 0 ನೆಗೆಟಿವ್ ವ್ಯಾಲ್ಯೂಸ್. ಓಕೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ತೀಟಾ ಪಾಸಿಟಿವ್, ಸೈನ್ ತೀಟಾ ಗ್ರೇಟರ್ ದ್ಯಾನ್ 0, ಸೈನ್ ತೀಟಕ್ಕೆ ರೆಸಿಪ್ರೋಕಲ್ ಯಾವುದು ಪ್ರೀವಿಯಸ್ ವಿಡಿಯೋದಲ್ಲಿದೆ, ಕೊಸಿಕೆಂಟ್ ತೀಟಾ ಈಸ್ ಗ್ರೇಟರ್ ದ್ಯಾನ್ 0, ಇವೆರಡು ಪಾಸಿಟಿವ್. ಉಳಿದಿರೋ ಯಾವ್ಯಾವು, ಕಾಸ್ ತೀಟಾ ಈಸ್ ನೆಗೆಟಿವ್, ಇದಕ್ಕೆ ರೆಸಿಪ್ರೋಕಲ್ ಯಾವುದು ಸೀಕೆಂಟ್ ತೀಟಾ ಈಸ್ ಆಲ್ಸೋ ನೆಗೆಟಿವ್, ಟ್ಯಾನ್ ತೀಟಾ ಈಸ್ ಆಲ್ಸೋ ನೆಗೆಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್, ಕಾಟ್ ತೀಟಾ ಈಸ್ ಆಲ್ಸೋ ನೆಗೆಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ತೀಟಾ ಪಾಸಿಟಿವ್, ಟ್ಯಾನ್ ತೀಟಾ ಪಾಸಿಟಿವ್, ಇದಕ್ಕೆ ರೆಸಿಪ್ರೋಕಲ್ಲು ಕಾಟ್ ತೀಟಾ ಈಸ್ ಆಲ್ಸೋ ಪಾಸಿಟಿವ್. ಉಳಿದಿರೋವು ಸೈನ್ ತೀಟಾ ನೆಗೆಟಿವ್, ಕೊಸಿಕೆಂಟ್ ತೀಟಾ ನೆಗೆಟಿವ್, ಕಾಸ್ ತೀಟಾ ನೆಗೆಟಿವ್, ಸೀಕೆಂಟ್ ತೀಟಾ ನೆಗೆಟಿವ್. ಓಕೆ, ಇನ್ನು ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ತೀಟಾ ಪಾಸಿಟಿವ್, ಸೀಕೆಂಟ್ ತೀಟಾ ಪಾಸಿಟಿವ್ ಅಂದರೆ ಗ್ರೇಟರ್ ದ್ಯಾನ್ 0. ಇನ್ನು ಉಳಿದಿರೋವು ಸೈನ್ ತೀಟಾ ನೆಗೆಟಿವ್, ಕೊಸಿಕೆಂಟ್ ತೀಟಾ ನೆಗೆಟಿವ್, ಟ್ಯಾನ್ ತೀಟಾ ನೆಗೆಟಿವ್, ಕಾಟ್ ತೀಟಾ ನೆಗೆಟಿವ್. ಓಕೆ, ಇಷ್ಟು ಸ್ಪಷ್ಟವಾಗಿ ಗೊತ್ತಿರಲೇಬೇಕು. ಇದೇ ಗೊತ್ತಿಲ್ಲ ಅಂದರೆ ನೀವು ಯಾವ ಚಾಪ್ಟರ್ ಅರ್ಥವಾಗಲ್ಲ, ಸಿ ಇ ಟಿ ಫೇಸ್ ಮಾಡೋಕ್ಕಾಗಲ್ಲ, ಸಿ ಇ ಟಿನೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಇಷ್ಟು ರಿಸಲ್ಟ್ಸು ಸ್ಪಷ್ಟವಾಗಿ ಒಂದು 4-5 ಸಲ ನೋಡಿ ವಿಡಿಯೋಗಳನ್ನು. ಫಸ್ಟ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ ನೋಡಿ, ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ ನೋಡಿ, ಸಿ ಇ ಟಿ ಬರೆಯೋರು ನೋಡಿ, ಜೆ ಇ ಬರೆಯೋರು ನೋಡಿ, ಪ್ರತಿಯೊಬ್ಬರಿಗೂ ಬೇಕೇ ಬೇಕಿದು. ಓಕೆ, ಕಂಪಲ್ಸರಿ. ನೆಕ್ಸ್ಟ್, ಈಗ ಇನ್ನೂ ಒಂದು ಇದರಲ್ಲಿ ನನ್ನ ಕಾನ್ಸೆಪ್ಟ್ ಏನು ಅಂದರೆ, ವೈ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ಪಾಸಿಟಿವ್ ಯಾಕಾಗುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ತೀಟಾ ಕೊಸಿಕೆಂಟ್ ತೀಟಾ ಆರ್ ಪಾಸಿಟಿವ್ ಯಾಕೆ, ವೈ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ತೀಟಾ ಕೊಸಿಕೆಂಟ್ ತೀಟಾ ಪಾಸಿಟಿವ್ ಯಾಕಾಗುತ್ತೆ, ಉಳಿದಿರುವೆಲ್ಲ ನೆಗೆಟಿವ್ ಹೆಂಗಾಯಿತು, ಯಾಕಾಯಿತು, ಹೆಂಗಾಯಿತು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ತೀಟಾ ಕಾಟ್ ತೀಟಾ ಪಾಸಿಟಿವ್ ಯಾಕಾಯಿತು, ಯಾವ ಬೇಸಿಸ್ ಮೇಲೆ ಆಯಿತು, ಇವೆಲ್ಲ ನೆಗೆಟಿವ್ ಯಾವ ಬೇಸಿಸ್ ಮೇಲೆ ಆಯಿತು. ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ತೀಟಾ ಮತ್ತು ಸೀಕೆಂಟ್ ತೀಟಾ ಪಾಸಿಟಿವ್ ಆಯಿತು, ಉಳಿದಿರೋವೆಲ್ಲ ಸೈನ್ ತೀಟಾ ಕೊಸಿಕೆಂಟ್ ತೀಟಾ ಟ್ಯಾನ್ ತೀಟಾ ಕಾಟ್ ತೀಟಾ ನೆಗೆಟಿವ್ ಆಯ್ತಲ್ಲ, ಯಾವ ಬೇಸಿಸ್ ಮೇಲೆ ಆಯಿತು. ಸುಮ್ಮನೆ ಹೇಳ್ಬಿಡ್ತೀವಿ, ಪ್ರಾಕ್ಟೀಸ್ ಮಾಡಿಬಿಡ್ತೀವಿ. ASTC ರೂಲ್, ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್. ಎ ಫಸ್ಟ್ ಕ್ವಾಡ್ರೆಂಟಲ್ಲಿದೆ, ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಸ್ ಇದೆ, ಸೈನ್ ತೀಟಾ ಪಾಸಿಟಿವ್, ಕೊಸಿಕೆಂಟ್ ತೀಟಾ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ರಿಮೈನಿಂಗ್ ಅಂದರೆ ಕಾಸ್ ತೀಟಾ ಸೀಕೆಂಟ್ ತೀಟಾ ಟ್ಯಾನ್ ತೀಟಾ ಕಾಟ್ ತೀಟಾ ಆರ್ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಟಿ ಇದೆ, ಟ್ಯಾನ್ ತೀಟಾ ಕಾಟ್ ತೀಟಾ ಆರ್ ಪಾಸಿಟಿವ್, ರಿಮೈನಿಂಗ್ ಸೈನ್ ತೀಟಾ ಕೊಸಿಕೆಂಟ್ ತೀಟಾ ಕಾಸ್ ತೀಟಾ ಸೀಕೆಂಟ್ ತೀಟಾ ಆರ್ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಸಿ ಇದೆ, ಕಾಸ್ ತೀಟಾ ಪಾಸಿಟಿವ್, ಸೀಕೆಂಟ್ ತೀಟಾ ಪಾಸಿಟಿವ್, ರಿಮೈನಿಂಗ್ ಸೈನ್ ತೀಟಾ ಕೊಸಿಕೆಂಟ್ ತೀಟಾ ಟ್ಯಾನ್ ತೀಟಾ ಕಾಟ್ ತೀಟಾ ಆರ್ ನೆಗೆಟಿವ್. ಯಾವ ಬೇಸಿಸ್ ಮೇಲೆ ಪಾಸಿಟಿವ್ ಆಗುತ್ತೆ, ಯಾವ ಬೇಸ್ ಮೇಲೆ ನೆಗೆಟಿವ್ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತೇನೆ. ಯಾಕೆಂದರೆ ಇದರಲ್ಲಿ ಜಾಸ್ತಿ ರಿಸಲ್ಟ್ಸ್ ನಿಮಗೂ ಎಕ್ಸ್ಪ್ಲನೇಷನ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈಗ ನಿಮಗೆ ಗೊತ್ತಾಗಿದೆ ಯಾವ ಪಾಸಿಟಿವ್ ಅಂತ ಹೇಳಿದ್ದೇನೆ, ಯಾವ್ದು ನೆಗೆಟಿವ್, ಯಾವ ಕ್ವಾಡ್ರೆಂಟಲ್ ಪಾಸಿಟಿವ್, ಯಾವ ಕ್ವಾಡ್ರೆಂಟ್ ನೆಗೆಟಿವ್ ಅಂತ ಹೇಳಿದ್ದೇನೆ. ಯಾಕೆ ಪಾಸಿಟಿವ್, ಯಾಕೆ ನೆಗೆಟಿವು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ. ಎಲ್ಲ ರಿಸಲ್ಟ್ಸನ್ನು ನಾನು ಎಲ್ಲ ವಿಡಿಯೋಗಳನ್ನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿರ್ತೇನೆ. ಫಸ್ಟ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸು, ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು, ಪ್ರೆಸೆಂಟ್ ಸೆಕೆಂಡ್ ಪಿ ಯು ಸಿ ಸಿ ಇ ಟಿ ಬರೆಯೋ ಸ್ಟೂಡೆಂಟ್ಸು, ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕಿದು. ನೆಕ್ಸ್ಟ್ ವಿಡಿಯೋದಲ್ಲಿ ರೀಸನ್ಸ್ ಕೊಡ್ತೇನೆ. ಮತ್ತು ಅಲಾರ್ಡ್ ಆ್ಯಂಗಲ್ಸ್ ವೆರಿ ಇಂಪಾರ್ಟೆಂಟ್. ಅಲಾರ್ಡ್ ಆ್ಯಂಗಲ್ಸ್ ಅಂತೂ ವೆರಿ ಇಂಪಾರ್ಟೆಂಟ್. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ, ಎಕ್ಸ್ಪ್ಲನೇಷನ್ ಕೊಟ್ಟು ವಾಚ್ ಮಾಡಿ.